ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ ಭಾನುವಾರ ದಿವಸ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರು ಒಂದು ಸ್ಫೋಟಕರವಾದಂಥ ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ಇಡೀ ಭಾರತ ದೇಶ ಒಂದು ಕ್ಷಣ ಬೆಚ್ಚಿ ಬೀಳಬೇಕು ಅಂಥ ವಿಚಾರವಾಗಿ ಅವರು ಮಾತನಾಡಿದ್ದು. ಈ ವಿಚಾರವಾಗಿ ಸ್ವತಃ ಕಾಂಗ್ರೆಸ್ ಪಾಳೆಯ ಗಡಗಡ ನಡುಗಬೇಕು, ಕಂಪಿಸಬೇಕು ಅಂಥ ವಿಚಾರವನ್ನು ಅವರು ಬಹಿರಂಗಪಡಿಸಿದರು. ವಿಷಯ ಏನು? ವಿಷಯ ಏನಪ್ಪ ಅಂದರೆ, ರಾಹುಲ್ ಗಾಂಧಿಯವರು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಇಬ್ಬರನ್ನು ಕಾಂಗ್ರೆಸ್ಸಿನಿಂದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಶತಾಯುಗತಾಯ ಪಣ ತೊಟ್ಟಿದ್ದಾರೆ. ಒಬ್ಬರು ಅಸ್ಸಾಂನಲ್ಲಿ ಅಲ್ಲಿಯ ರಾಜ್ಯಾಧ್ಯಕ್ಷರಾಗಿರುವಂಥ ಗೌರವ್ ಗೊಗೋಯ್, ಇನ್ನೊಬ್ಬರು ಕೇರಳದಲ್ಲಿ ಕೆ.ಸಿ. ವೇಣುಗೋಪಾಲ್, ಕರ್ನಾಟಕ. ಈ ಗೌರವ್ ಗೊಗೋಯ್ ಕುರಿತಾಗಿ ಹಿಮಂತ ಬಿಸ್ವ ಶರ್ಮಾ ಅವರು ಅತ್ಯಂತ ಸ್ಫೋಟಕ ವಿಚಾರವನ್ನು ಬಹಿರಂಗಪಡಿಸಿದರು. SIT ತನಿಖೆ ಮಾಡಿ ಬಂದಂಥ ವರದಿಯನ್ನು ಬಿತ್ತರಿಸಿದರು. ಗೌರವ್ ಗೊಗೋಯ್ ಯಾರು? ಗೌರವ್ ಗೊಗೋಯ್ ಈಗ ಹಾಲಿ ಸಂಸತ್ನಲ್ಲಿ ರಾಹುಲ್ ಗಾಂಧಿಯ ನಂತರದ ಸ್ಥಾನದಲ್ಲಿರುವಂಥ ಉಪನಾಯಕ ಆಯಿತು, ವಿರೋಧ ಪಕ್ಷದ ಉಪನಾಯಕ. ಈತನ ತಂದೆ ತರುಣ್ ಗೊಗೋಯ್ ಅಂತಿದ್ರು. ಈ ತರುಣ್ ಗೊಗೋಯ್ ಅವರು 2001ರಿಂದ 2016ವರೆಗೂ ಅಸ್ಸಾಂನ ಮುಖ್ಯಮಂತ್ರಿ ಆಗಿದ್ದರು. ತದನಂತರ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂತು. 2 ಅವಧಿಗೆ ಈಗ ಭಾರತೀಯ ಜನತಾ ಪಾರ್ಟಿ ಅಧಿಕಾರವೇ ನಡೀತಾ ಇದೆ. ಈ ತರುಣ್ ಗೊಗೋಯ್ ಮಗ ಗೌರವ್ ಗೊಗೋಯ್, ಈತ 2013ರಲ್ಲಿ ಒಬ್ಬ ಬ್ರಿಟಿಷ್ ತರುಣಿಯನ್ನು ಮದುವೆ ಆಗ್ತೀನಿ ಅಂತ ಅವರ ತಂದೆಗೆ ಹೇಳ್ತಾರೆ, ತರುಣ್ ಗೊಗೋಯ್ ಹೇಳ್ತಾರೆ. ಹೆಸರು ಎಲಿಜಬೆತ್ ಕೋಲ್ಮನ್ ಅಂಥೇಳಿ. ಈ ಎಲಿಜಬೆತ್ ಕೋಲ್ಮನ್ ಏನಪ್ಪ ಅಂತಂದರೆ, ಈಕೆ ISI ಏಜೆಂಟು. ಈಕೆಯ ಕುರಿತು ತನಿಖೆ ನಡೆಯಬೇಕು. ಈಕೆ ಮಾತ್ರ ISI ಏಜೆಂಟ್ ಅಲ್ಲ, ಈ ಆಕೆಯ ಗಂಡನಾದಂಥ ಗೌರವ್ ಗೊಗೋಯ್ ಅಂದರೆ ತರುಣ್ ಗೊಗೋಯ್ಯ ಮಗ, ಆತ ಕೂಡ ISI ಏಜೆಂಟು. ಇದರ ಕುರಿತು ತನಿಖೆಯಾಗಿ ಈತನನ್ನು ಬಂಧಿಸಬೇಕು ಅಂತ. ಯಾವ ವ್ಯಕ್ತಿಯನ್ನು ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಉಪನಾಯಕನನ್ನಾಗಿ ಮಾಡಿದ್ದಾರೋ, ಯಾವ ವ್ಯಕ್ತಿಯನ್ನು ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸಿಕೊಂಡು ಅಸ್ಸಾಂನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೋ ಅಂಥ ವ್ಯಕ್ತಿಯ ಬಗ್ಗೆ ಹಿಮಂತ ಬಿಸ್ವ ಶರ್ಮಾ ಅವರು ಮಾಡಿರುವಂಥ ನೇರವಾದಂಥ ಆರೋಪ. ಈ ಆರೋಪ ಮಾಡೋದು ಅಷ್ಟೇ ಅಲ್ಲ, ಅದಕ್ಕೆ ಸಮರ್ಥನೆಯನ್ನು ಕೊಡ್ತಾರೆ. ಒಂದು ವೇಳೆ ನಾನು ಹೇಳಿದ್ದೇನಾದರೂ ಸುಳ್ಳಾದರೆ ನನ್ನ ಮೇಲೆ ಈ ಗೌರವ್ ಗೊಗೋಯ್ ಮಾನನಷ್ಟ ಮೊಕದ್ದಮೆಯನ್ನು ಹೇರಲಿ ಅಂತ ಹೇಳ್ತಾರೆ. ಅಂದರೆ ಎಷ್ಟು ಖಚಿತವಾಗಿ ಅವ್ರು ಹೇಳ್ತಾ ಇರ್ಬೋದು ನೀವು ಗಮನಿಸಿ. ಈ ಹಿಂದೆ ರಾಹುಲ್ ಗಾಂಧಿ ಬಗ್ಗೆ ಭಾಳ ದೊಡ್ಡದಾದಂಥ ಗುರುತರವಾದ ಆರೋಪ ಮಾಡಿದ್ರು ಅವರು ಈ ಯಾತ್ರೆ ಮಾಡುವ ಸಂದರ್ಭದಲ್ಲಿ, ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ. ರಾಹುಲ್ ಗಾಂಧಿ ಗಾಡೀಲಿ ಕೂತಿರೋದೇ ಅಲ್ಲ, ಹಿಂದಿನ ಸೀಟಲ್ಲಿ ಕೂತಿರ್ತಾರೆ, ಒಬ್ಬ ನಕಲಿ ರಾಹುಲ್ ಗಾಂಧಿನ ಕೂಡಿಸಿರ್ತಾರೆ. ಬೇಕಾದ್ರೆ ರಾಹುಲ್ ಗಾಂಧಿ ನನ್ನ ಮೇಲೆ ಕೇಸ್ ಮಾಡಲಿ, ಬಂದು ಪರೀಕ್ಷೆ ಮಾಡಲಿ ಅಂತ ಹೇಳಿದರು. ರಾಹುಲ್ ಗಾಂಧಿ ಅದಕ್ಕೆ ಉತ್ತರ ಕೊಡಲಿಲ್ಲ. ಈ ಎಲಿಜಬೆತ್ ಕೋಲ್ಮನ್ ಇದಲ್ಲ, ಈಕೆ ಕೆಲಸ ಮಾಡ್ತಾ ಇರೋದು ಪಾಕಿಸ್ತಾನದ ಒಂದು ಕಂಪ್ನಿಗೆ. ಆ ಕಂಪ್ನಿಯನ್ನು ನಡೆಸ್ತಾ ಇರೋದು ಅಲೀಶ್ ತೌಕೀರ್ ಶೇಖ್ ಅಂತ. ಈ ಅಲಿ ತೌಕೀರ್ ಶೇಖ್ಗೋಸ್ಕರ ಈ ಎಲಿಜಬೆತ್ ಕೋಲ್ಮನ್ ಕೆಲಸ ಮಾಡ್ತಾ ಇರ್ತಾರೆ. ಈಕೆ ಮುಂಚೆ UN ಕೆಲಸ ಇಂಟರ್ನಾಗಿ ಕೆಲಸ ಮಾಡ್ತಾ ಇದ್ದಂಥವಳು. ಈಕೆ ಪಾಕಿಸ್ತಾನದ ಒಂದು ಕಂಪ್ನಿ ಕೆಲಸ ಮಾಡ್ತಾ ಇರ್ತಾಳೆ. ಇಲ್ಲಿಯ ಮಾಹಿತಿಯನ್ನು ಆತನಿಗೆ ರವಾನೆ ಮಾಡ್ತಾ ಇರ್ತಾಳೆ. ಅಲ್ಲಿಂದ ಈಕೆಗೆ ಆತ ಸಂಬಳವನ್ನು ಕೊಡ್ತಾ ಇರ್ತಾನೆ. ಇಷ್ಟೇ ವಿಚಾರ ಅಲ್ಲ, ಈಕೆ 2013ರಲ್ಲಿ ಮದುವೆ ಆಗ್ತಾಳೆ. ಮದುವೆಯಾಗಿ 13 ವರ್ಷ ಆಗಿದೆ. ಇಲ್ಲಿಯವರೆಗೂ ಬ್ರಿಟಿಷ್ ನಾಗರಿಕತೆಯನ್ನು ಬಿಟ್ಟು ಈಕೆ ಭಾರತದ ಪೌರತ್ವವನ್ನು ಪಡೆದಿಲ್ಲ. ಈಗಲೂ ಬ್ರಿಟಿಷ್ ಪ್ರಜೆಯಾಗಿಯೇ ತನ್ನನ್ನು ತಾನು ಉಳಿಸ್ಕೊಂಡಿದ್ದಾಳೆ. ಎರಡನೇದು, ಈಕೆಗೆ 2 ಮಕ್ಕಳಾಗ್ತವೆ. ಗೌರವ್ ಗೊಗೋಯ್ಗೆ ಮತ್ತು ಎಲಿಜಬೆತ್ ಕೋಲ್ಮನ್ಗೆ 2 ಮಕ್ಕಳಾಗ್ತವೆ. 2 ಮಕ್ಕಳು ಕೂಡ ಭಾರತೀಯ ಪ್ರಜೆಯಾಗಿ ಹುಡ್ತವೆ. ಆದರೆ ಭಾರತೀಯ ನಾಗರಿಕತೆಯನ್ನು ಈಕೆ ಸರೆಂಡರ್ ಮಾಡಿ ಬ್ರಿಟಿಷ್ ಪ್ರಜೆಯನ್ನಾಗಿ ಉಳಿಸ್ಕೊತಾಳೆ. ನೋಡಿ, ಒಂದೊಂದಾಗಿ ಕೇಳ್ತಾ ಹೋಗಿ. ಹಿಂದೆ ಚಾಣಕ್ಯ ಹೇಳಿದ್ದ, ಒಂದು ರಾಜ್ಯದ ಶತ್ರು ರಾಜ್ಯದವರು ಎದುರು ರಾಜ್ಯ ಯಾವ ರಾಜ್ಯವನ್ನು ಹಾಳು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೋ, ಒಂದು ಹನಿ ಟ್ರ್ಯಾಪ್ ಮಾಡ್ತಾರೆ, ಇಲ್ಲದೇ ಇದ್ದರೆ ವಿಷಕನ್ಯೆಯಾಗಿ ಅಲ್ಲಿ ಅಂತಃಪುರದಲ್ಲಿ ಹೋಗಿ ಸೇರಿಕೊಳ್ಳುವಂತೆ ನೋಡಿಕೊಳ್ಳುತ್ತಾರೆ. ಆದ್ದರಿಂದ ರಾಜಕುಮಾರರಾದವರು ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಚಾಣಕ್ಯ ಶತಮಾನಗಳ ಹಿಂದೆ ಹೇಳಿದ್ದಾನೆ. ಈಗ ಅದರ ಮುಂದುವರಿದ ಭಾಗವಾಗಿ ಈ ರೀತಿಯಾದಂಥ ವಿದ್ಯಮಾನಗಳು ನಡೀತಾ ಇದ್ದಾವೆ. ಆಮೇಲೆ ಎಷ್ಟು ಖಚಿತವಾದಂಥ ಮಾಹಿತಿಯನ್ನು ಕೊಡ್ತಾರೆ ಅವರು ಅಂದರೆ, 2000 ಯಾವಾಗ ಎಲಿಜಬೆತ್ ಕೋಲ್ಮನ್ನ ಮದುವೆ ಆಗ್ತೀನಿ ಅಂತ ಗೌರವ್ ಗೊಗೋಯ್ ಹೇಳ್ತಾರೋ, ತರುಣ್ ಗೊಗೋಯ್ ಒಪ್ಪೋದಿಲ್ಲ. ಯಾವುದೋ ಬ್ರಿಟಿಷ್ ಪ್ರಜೆಯನ್ನು ಕರ್ಕೊಂಬಂದು ಮದುವೆ ಮಾಡ್ಕೋತೀನಿ ಅಂದರೆ ನಾನು ಒಪ್ಪಿಗೆ ಇಲ್ಲ ಅಂತ.
ಈ ಗೌರವ್ ಗೊಗೋಯ್ ಹಠ ಮಾಡ್ತಾರೆ, ನಾನು ಮದುವೆ ಮಾಡ್ಕೊಳ್ಳೋದಾದ್ರೆ ಎಲಿಜಬೆತ್ ಕೋಲ್ಮನ್ನೇ ಮದುವೆ ಮಾಡ್ಕೋತೀನಿ ಅಂತ. 2013ರಲ್ಲಿ ಮದುವೆ ಆಗ್ತಾರೆ. 2014ರಿಂದ ನಿರಂತರವಾಗಿ ಈತ ಸಂಸತ್ ಸದಸ್ಯರಾಗ್ತಾರೆ. 2014, 2019, 2024. 2014ರಲ್ಲಿ ಈತ ಸದಸ್ಯ ಆದ ತಕ್ಷಣ ಸಂಸತ್ತಿನಲ್ಲಿ ಈತ ಕೇಳಿದ ಪ್ರಶ್ನೆಗಳು ಯಾವುದ್ರ ಬಗ್ಗೆ ಗೊತ್ತಾ? ನಮ್ಮ ಯುರೇನಿಯಂ ಎನ್ರಿಚ್ಮೆಂಟ್ ಬಗ್ಗೆ, ನಮ್ಮ ದೇಶದ ಡಿಫೆನ್ಸ್ ವಿಭಾಗದ ಬಗ್ಗೆ ಈತನ ಪ್ರಶ್ನೆಗಳು ಸಂಸತ್ತಿನಲ್ಲಿ. ಹೊಸದಾಗಿ ಸಂಸತ್ ಸದಸ್ಯನಾದ ವ್ಯಕ್ತಿ ಭಾರತದ ಸೇನಾ ವಲಯದ ಬಗ್ಗೆ ಪ್ರಶ್ನೆ ಕೇಳಬೇಕಾದ ಅಗತ್ಯತೆ ಏನಿರುತ್ತೆ? ಯಾರಾದರೂ ಯೋಚನೆ ಮಾಡಬೇಕಾದಂಥ ವಿಚಾರ. ಆದರೆ ಈತ ಅಂಥದೇ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ. ಇಷ್ಟಕ್ಕೆ ಮುಗಿಯೋದಿಲ್ಲ. ಕೇವಲ ಸಂಶಯ, ಕಾನ್ಸ್ಪಿರಸಿ ಥಿಯರಿ ಅಂತ ಅನ್ಬೋದು ನೀವು. ಇದನ್ನು ಮುಂದುವರೆದ ಭಾಗವಾಗಿ ನಮಗೆ ಭಾಳಷ್ಟು ವಿಚಾರಗಳನ್ನು ಹೇಳ್ತೀನಿ. ಯಾವುದೇ ಒಬ್ಬ ವ್ಯಕ್ತಿ ಇಸ್ಲಾಮಾಬಾದ್ ಹೋಗಬೇಕು ಅಂತಂದರೆ ಫ್ಲೈಟ್ನಲ್ಲಿ ಹೋಗ್ತಾರೆ ಭಾರತದಿಂದ ಇಸ್ಲಾಮಾಬಾದ್ಗೆ. ಈ ಪಂಜಾಬಿನ ಅಠಾರಿ ಬಾರ್ಡ್ರ್ ಇದೆಯಲ್ಲ, ಅಠಾರಿ ಬಾರ್ಡ್ರ್ ಮೂಲಕ ಹೋದರೆ ನಿಮಗೆ ಲಾಹೋರ್ ಸಿಗುತ್ತೆ, ಬೈ ರೋಡ್ ಹೋಗೋದು ಅದು. ಈ ಎಲಿಜಬೆತ್ ಕೋಲ್ಮನ್ನು 9 ಸಲ ಪಾಕಿಸ್ತಾನಕ್ಕೆ ಭೇಟಿಯನ್ನು ಕೊಡ್ತಾಳೆ. 9 ಸಲವೂ ಕೂಡ ಫ್ಲೈಟನ್ನು ಹಿಡಿಯಲಾರದೆ ಈಕೆ ಪಂಜಾಬ್ನ ಅಠಾರಿಗೆ ಹೋಗಿ ಅಲ್ಲಿಂದ ಲಾಹೋರ್ಗೆ ಹೋಗ್ತೀನಿ ಅಂತ ವೀಸಾ ತೊಗೊಂಡು ಅಲ್ಲಿಂದ ಆಕೆಯನ್ನು ಪಿಕ್ ಮಾಡ್ತಾರೆ, ಕರ್ಕೊಂಡೋಗಿ ಇಸ್ಲಾಮಾಬಾದು, ಕರಾಚಿನಲ್ಲಿ ಓಡಾಡಿಸ್ತಾರೆ. ಆಕೆ ಮಾತ್ರ ಅಲ್ಲ, ಈ ಮಧ್ಯೆ ಗೌರವ್ ಗೊಗೋಯ್ ಅಲ್ಲಿಗೆ ಭೇಟಿಯನ್ನು ಕೊಡ್ತಾನೆ. ಗೌರವ್ ಗೊಗೋಯ್ ಕೂಡ ಈತ ಮದುವೆ ಆಗೋಕ್ಕಿಂತ ಮುಂಚೆನೇ ಒಂದು ಸಲ ಪಾಕಿಸ್ತಾನಕ್ಕೆ ಭೇಟಿ ಕೊಡ್ತಾನೆ. ಅದನ್ನು ತರುಣ್ ಗೊಗೋಯ್ ಎಲ್ಲಿಯೂ ಕೂಡ ಬಹಿರಂಗಪಡಿಸೋದಿಲ್ಲ. ಈತನೂ ಕೂಡ ಅಠಾರಿ ಬಾರ್ಡರ್ ಮೂಲಕ ಇಸ್ಲಾಮಾಬಾದು, ಕರಾಚಿಗೆ ಹೋಗ್ತಾನೆ. ಬಂದ ಮೇಲೆ ಮದುವೆ ಆಗ್ತಾನೆ. ಬಂದಾದ ಮೇಲೆ ಮತ್ತೆ ಪಾಕಿಸ್ತಾನಕ್ಕೆ ಹೋಗ್ತಾನೆ. ಹೋದಾಗ ತನ್ನ ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಆಫ್ ಮಾಡ್ತಾನೆ. ಡಿಜಿಟಲ್ ಸೈಲೆನ್ಸನ್ನು ಮೇಂಟೈನ್ ಮಾಡಿ ಅಲ್ಲಿಂದ ತರಬೇತಿಯನ್ನು ಪಡೆದು ಬಂದಿದ್ದಾನೆ ಈತ ಅಂತ ಹಿಮಂತ ಬಸವ ಶರ್ಮಾ ಗೌರವ್ ಗೊಗೋಯ್ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಇದಕ್ಕೆಲ್ಲ ಸಾಕ್ಷ್ಯಾಧಾರಗಳೇನು? ಈ ಎಲಿಜಬೆತ್ ಕೋಲ್ಮನ್ ಏನಿದಾರಲ್ಲ, ಈಕೆ IB ಜೊತೆ ಮಾತುಕತೆ ನಡೆಸಿದ್ದು, ತನ್ಮೂಲಕ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ರವಾನೆ ಮಾಡಿದ್ದು, ಎಲ್ಲ ದಾಖಲಾತಿಗಳನ್ನ ಇಟ್ಕೊಳ್ಳಲಾಗಿದೆ. ಎಂಥ ವಿಚಿತ್ರವಾದಂಥ, ಎಂಥ ಭಯಾನಕವಾದ, ಎಂಥ ಅಪಾಯಕಾರಿ ಅಂಶಗಳು ಒಂದು ಸುಮ್ಮನೆ ಗಮನಿಸಿ ನೋಡಿ. ಇಷ್ಟಕ್ಕೆ ಮುಗಿಯೋದಿಲ್ಲ. ಇದರ ಕಥೆಯನ್ನು ಹೇಳ್ತಾ ಹೋದರೆ ಹಂಗೆ ಮುಗಿಲಾರದಂಥ ಕಥೆ ಇದು. ಈಕೆಗೆ ಸಂಬಳ ಬರ್ತದೆ ಪಾಕಿಸ್ತಾನದಿಂದ. ಬಂದಂಥ ಸಂಬಳವನ್ನು ಈ FCRA ಕಾಯ್ದೆ ಅಂತಿದೆಯಲ್ಲ, ದುಡ್ಡು ಫಾರಿನ್ನಿಂದ ಇಂಡಿಯಾಗೆ ಬರಬೇಕು ಅಂದ್ರೆ ಅದರ ವಯೋಲೇಷನ್ ಮಾಡಿ ದುಡ್ಡು ಬರ್ತದೆ. ಅಷ್ಟೇ ಅಲ್ಲ, ಈತ ಸಂಸತ್ ಸದಸ್ಯನಾದವನು ತನ್ನ ಆಸ್ತಿ ಪಾಸ್ತಿಯನ್ನು ಅಫಿಡವಿಟ್ ಕೊಡಬೇಕು ಗೌರವ್ ಗೊಗೋಯ್. ಈತ ಎಲ್ಲಿಯೂ ಕೂಡ ಎಲಿಜಬೆತ್ ಪಾಕಿಸ್ತಾನದಿಂದ ಪಡೆದ ಸಂಭಾವನೆಯನ್ನು ತನ್ನ ಅಫಿಡವಿಟ್ಗಳಲ್ಲಿ 3 ಸಲ 2014, 2019, 2024 3 ಸಲ ಉಲ್ಲೇಖವನ್ನೇ ಮಾಡೋದಿಲ್ಲ. ಹೆಂಗಿದೆ ಸ್ವಾಮಿ ಇದು? ಈತನನ್ನು ಯಾಕೆ ಬಂಧಿಸಿಲ್ಲ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಕೇಳ್ತಾರೆ. ಯಾಕೆ ಈತನ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ನೀವು ಅಂತ. ಅವಾಗ ಹೇಳ್ತಾನೆ, SIT ತನಿಖೆಯನ್ನು ಮಾಡಿದೆ, ಆತನನ್ನು ಬಂಧಿಸಬೇಕು, ಆತನ ಹೆಚ್ಚಿನ ವಿಚಾರಣೆ ಮಾಡಬೇಕಾದ್ರೆ ನಾವು ಬಂಧನಕ್ಕೆ ತೆಗೆದುಕೊಳ್ಳಬೇಕು. ಬಂಧನಕ್ಕೆ ತೆಗೆದುಕೊಂಡ ತಕ್ಷಣ ಇದಕ್ಕೊಂದು ರಾಜಕೀಯ ಲೇಪನವನ್ನು ಬಡಿಯಲಾಗತ್ತೆ. ಬೇಕು ಅಂತಲೇ ಸೇಡಿನ ರಾಜಕಾರಣಕ್ಕೆ ಈ ರೀತಿ ಮಾಡಲಾಗ್ತಾ ಇದೆ. ಅಸ್ಸಾಂ ಚುನಾವಣೆ ಹತ್ತಿರ ಬಂದಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಪ್ರತಿಪಕ್ಷದ ನಾಯಕನನ್ನು, ಅಲ್ಲಿಯ ರಾಜ್ಯಾಧ್ಯಕ್ಷನನ್ನು ಈ ರೀತಿ ಬಂಧಿಸಿ ಪ್ರಜಾಪ್ರಭುತ್ವವನ್ನು ಗಾಳಿಗೆ ತೂರಿ ಚುನಾವಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ನನ್ನ ಮೇಲೆ ಬರಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಈತನನ್ನು ಬಂಧಿಸಿಲ್ಲ. ಈಗ ನಾನು ಗೃಹ ಸಚಿವಾಲಯಕ್ಕೆ ಈ ಫೈಲನ್ನು ಕೊಡ್ತಾ ಇದ್ದೀನಿ. ಇದರ ಮುಂದಿನ ಕ್ರಮ ಕೈಗೊಳ್ಳಬೇಕಾದಂಥ ಹೊಣೆಗಾರಿಕೆ ಅಮಿತ್ ಶಾ, ನರೇಂದ್ರ ಮೋದಿ ಅವರ ಮೇಲಿದೆ. ಇಲ್ಲಿ ಸಂದಿಗ್ಧತೆಯನ್ನು ನೋಡಿ. ಈಗ ಸೋನಿಯಾ ಗಾಂಧಿ ಮೇಲೆ ಭಾಳ ದೊಡ್ಡದಾದಂಥ ಆರೋಪ ಈಗಾಗಲೇ ಕೋರ್ಟ್ನಲ್ಲಿ ನಡೀತಾ ಇದೆ. ನಿನ್ನೆ ಭಾನುವಾರದ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ಹೇಳಿದ್ದೆ. ರಾಹುಲ್ ಗಾಂಧಿ ಮೇಲೆ ಸಿಟಿಜನ್ಶಿಪ್ ಕೇಸ್ ಇದೆ, ಅದ್ರ ಬಗ್ಗೆ ಕೂಡ ಮಾತನಾಡಿದ್ದೆ. ಭಾರತ ದೇಶದ ಒಂದು ದೊಡ್ಡ ಸಮಸ್ಯೆ ಇದೆ. ಏನಪ್ಪ ಅಂದರೆ, ನೀವು 1977-78ಕ್ಕೆ ಹೋಗಬೇಕು. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನು ಹೇರಿ ಆದ ಮೇಲೆ ಆಕೆ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲೇಬೇಕು ಅಂತ ಅವತ್ತಿನ ಗೃಹ ಸಚಿವರಾಗಿದ್ದಂಥ ಚೌಧರಿ ಚರಣ್ ಸಿಂಗ್ ಅವರು ಅಂದಿನ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವ್ರ ಮುಂದೆ ಹಠ ಹಿಡಿತಾರೆ.
ಯಾವುದೇ ಕಾರಣಕ್ಕೂ ಇಂದಿರಾ ಗಾಂಧಿಯನ್ನು ಬಿಡೋದಿಲ್ಲ. ಯಾಕಂದರೆ ಇಷ್ಟು ಜನರ ಮೇಲೆ ದೌರ್ಜನ್ಯ ಆಗಿದೆ, ಅಮಾಯಕರ ಹತ್ಯೆ ಆಗಿದ್ದಾವೆ, ಯಾರ್ಯಾರನ್ನೋ ಜೈಲಿಗೆ ಕಳಿಸಿದ್ದಾರೆ, ಈ ದೇಶದಲ್ಲಿ ಕಾನೂನನ್ನು ಗಾಳಿಗೆ ತೂರಲಾಗಿದೆ. ಇದ್ರ ಬಗ್ಗೆ ತನಿಖೆ ಮಾಡಿ ಆಕೆಯನ್ನು ಜೈಲಿಗೆ ಕಳಿಸ್ಲಿಲ್ಲ ಅಂದರೆ ಇದು ಯಾವ ಲೆಕ್ಕ? ಇದು ಫಸ್ಟ್ ಆಕೆಯನ್ನು ಒಳಗೆ ಹಾಕಬೇಕು ಅಂತ ಹಠ ಹಿಡಿತಾರೆ. ಮೊರಾರ್ಜಿ ದೇಸಾಯಿ ಹೇಳ್ತಾರೆ, ನೀನು ಮಾತಾಡ್ತಾ ಇರೋದು ಭಾರತ ದೇಶದ ಜನ ತೀರಾ ಭಾವೋದ್ವೇಗಕ್ಕೆ ಒಳಗಾಗುವಂಥ ಜನ, ಭಾಳ ದೊಡ್ಡದಾದಂಥ ಪ್ರತಿ ಏಟಾಗತ್ತೆ, ಹುಷಾರಾಗಿರ್ಬೇಕು. ಇಲ್ಲ ಒಳಗೆ ಹಾಕಲೇಬೇಕು. ಚೌಧರಿ ಚರಣ್ ಸಿಂಗ್ ಆವಾಗ ಗೃಹ ಸಚಿವ, ಮೊರಾರ್ಜಿ ದೇಸಾಯಿ ಪ್ರಧಾನಿ. ಇಂದಿರಾ ಗಾಂಧಿಯನ್ನು ಕೇವಲ ಒಂದೇ ಒಂದು ದಿವಸ ಬಂಧಿಸಲಾಗುತ್ತೆ. ಒಂದೇ ದಿನ ಲಾಕಪ್ಪಲ್ಲಿದ್ದು ಒಂದು ದಿವಸಕ್ಕೆ. ಎಲ್ಲ ಪತ್ರಿಕೆಗಳ ಮುಖಪುಟದಲ್ಲಿ ಇಂದಿರಾ ಗಾಂಧಿ ಕಾರಾಗೃಹದಲ್ಲಿರುವಂಥ ಫುಲ್ ಪೇಜ್ ಸುದ್ದಿಗಳು ಪ್ರಕಟಗೊಳ್ತವೆ. ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿಯ ಪ್ರಚಂಡ ಗೆಲುವನ್ನು ಆಕೆ ಸಂಪಾದಿಸ್ತಾಳೆ ಅಂದರೆ, ಜನರ ಸಹಾನುಭೂತಿ, ಜನರ ಕಾರುಣ್ಯ ರಸ, ಜನರಿಗೆ ಇನ್ನಿಲ್ಲದ ಹಾಗೆ ಭಾವೋದ್ವೇಗ ಎಲ್ಲವೂ ಉಂಟಾಗಿ ಒಬ್ಬ ಹೆಣ್ಮಗಳನ್ನ ಜೈಲಿನಲ್ಲಿ ಹಾಕಿಬಿಟ್ರಲ್ಲ ಅಂತ ಜನ ಮಮ್ಮಲ ಮರುಗಿ ಆಕೆಯನ್ನು ಗೆಲ್ಲಿಸ್ಬಿಡ್ತಾರೆ. ಇದೇ ಭಾರತ ದೇಶದಲ್ಲಿ ನಡೆದಂಥ ಘಟನೆ. ಇವತ್ತು ಮಮತಾ ಬೇಗಂ ಇನ್ನಿಲ್ಲದ ಹಾಗೆ ಗಲಾಟೆ ಮಾಡ್ತಾ ಇದ್ದಾರೆ, ಅರಾಜಕತೆ ಸೃಷ್ಟಿ ಮಾಡ್ತಾ ಇದ್ದಾರೆ, ಕಿರುಚಾಡ್ತಾರೆ, ಎಲ್ಲಿಯವರೆಗೂ ಮುಂದೆ ಹೋಗ್ಬಿಡ್ತಾರೆ ಅಂದರೆ ಸ್ವತಃ ಸುಪ್ರೀಂ ಕೋರ್ಟ್ ಹೋಗಿ ನಾನೇ ವಾದ ಮಂಡನೆ ಮಾಡ್ತಾರೆ. ಮೂರು ಲಾಯರ್ಗಳನ್ನು ಹೈಯರ್ ಮಾಡಿದ್ದಾರೆ, ಒಬ್ಬರಿಗಿಂತ ಒಬ್ಬರು. ಅಂಥ ಪ್ರಭೃತಿಗಳಿದ್ದಾಗಲೂ ಈಕೆ ನಾನೇ ವಾದ ಮಂಡನೆ ಮಾಡ್ತೀನಿ ಅಂತ ಸರ್ಕಾರಕ್ಕೆ ಇರುಸು ಮುರುಸು ಮಾಡುವ ರೀತಿಯಲ್ಲಿ, ಕೇಂದ್ರ ಸರ್ಕಾರಕ್ಕೆ ಇರುಸು ಮುರುಸು ಮಾಡುವ ರೀತಿಯಲ್ಲಿ ಕೋರ್ಟ್ನಲ್ಲಿ 2 ಗಂಟೆ ಕೂತ್ಕೋತಾಳೆ. ಟಿ ವಿ ಚಾನಲ್ನಲ್ಲೆಲ್ಲ ಮಮತಾ ಬೇಗಂ ಸುದ್ದಿಗಳು ಬರ್ತವೆ. ಆಕೆ ಒಂದೇ ಒಂದು ಅಜೆಂಡಾ ಏನಪ್ಪ ಅಂದರೆ, ಹೇಗಾದರೂ ಮಾಡಿ ರಾಷ್ಟ್ರಪತಿ ಆಡಳಿತವನ್ನು ಹೇರ್ಬಿಡಲಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು. ಯಾಕಂದರೆ ಚುನಾವಣೆ ಬಂದುಬಿಡ್ತು, ಇನ್ನಿರೋದು 3 ತಿಂಗಳಿದೆ. 3 ತಿಂಗಳ ಕಾಲ ನನ್ನ ಮೇಲೆ ಈ ರೀತಿ ಸರ್ವಾಧಿಕಾರಿ ಧೋರಣೆಯ ರಾಷ್ಟ್ರಪತಿ ಆಡಳಿತ ಹೇರಿದ್ದಾರೆ ಅಂತ ಆಗಿಬಿಟ್ಟರೆ ನನಗೆ ಗೆಲುವು ನಿಶ್ಚಿತ. SIR ಇರಲಿ ಏನಾರೇ ಇರಲಿ. ಹೀಗಾಗಿ ನಿರಂತರವಾಗಿ ಗಲಾಟೆಯನ್ನು ಮಾಡ್ತಾ ಇದ್ದಾರೆ ಮಮತಾ ಬೇಗಂ. ಅಮಿತ್ ಶಾ ಅವರು ಯಾವುದೇ ಕಾರಣಕ್ಕೂ ರಾಷ್ಟ್ರಪತಿ ಆಡಳಿತ ಹೇರ್ತಾ ಇಲ್ಲ. ಹೇರಿಬಿಟ್ರೆ ಇಡೀ ಆಟವೇ ಚೇಂಜ್ ಆಗಿ ಹೋಗ್ತದೆ, ರಾಜಕೀಯ ಚದುರಂಗದ ಆಟ. ಭಾರತ ದೇಶದ ಜನ ತೀರ ಭಾವೋದ್ರೇಕಕ್ಕೆ ಒಳಗಾಗ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಈ ರೀತಿ ಹನಿ ಟ್ರ್ಯಾಪ್ ಮಾಡೋದಿದೆಯಲ್ಲ, ಬೇಕಾದಷ್ಟು ನಡೆದು ನೋಡಿ. ಸೋನಿಯಾ ಗಾಂಧಿ ಬಗ್ಗೆ ಹೇಳ್ತೀನಿ, ವ್ಯಕ್ತಿಗತವಾಗಿ ಮಾತಾಡೋದಲ್ಲ. ಒಂದು ದೇಶದ ಪ್ರಧಾನಿಯ ಮಗ ಒಬ್ಬ ಅತ್ಯಂತ ಸಾಧಾರಣವಾದಂಥ ಕುಟುಂಬದಿಂದ ಬಂದಂಥ ಹುಡುಗಿಯ ಜೊತೆ ಲವ್ ಅಫೇರ್ ಹೇಗಾಯಿತು, ಹೇಗೆ ಸಾಧ್ಯ? ಅದು ವಿದೇಶದಲ್ಲಿ. ಒಂದನೇ ಪ್ರಶ್ನೆ. ಇಲ್ಲಿವರೆಗೂ ಸೋನಿಯಾ ಗಾಂಧಿ ಕೇಳಿದ ಪ್ರಶ್ನೆಗಳಿಗೆ ಒಂದು ಉತ್ತರಕ್ಕೂ ಇನ್ನೊಂದು ಉತ್ತರಕ್ಕೂ ತಾಳೆಯಾಗಿಲ್ಲ. ಒಂದು ಸಲ ಆ ಕಾಲೇಜಿನಲ್ಲಿ ಭೇಟಿ ಆದೆ ಅಂತಾರೆ, ಇನ್ನೊಂದು ಸಲ ಇನ್ನೊಂದು ಪಾರ್ಟಿಲಿ ಭೇಟಿ ಆದೆ ಅಂತಾರೆ, ಮತ್ತೊಂದು ಸಲ ನಮ್ಮ ಮಧ್ಯವರ್ತಿ ಒಬ್ಬ ಸ್ನೇಹಿತ ಅಂತ ನಮ್ಮಿಬ್ಬರನ್ನು ಭೇಟಿ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟ ಅಂತಾರೆ. ಇಲ್ಲಿಯವರೆಗೂ ಹೇಗೆ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ಅವರನ್ನು ಪ್ರೇಮಾಂಕುರ ಆಯ್ತವರಿಗೆ ಹೇಗೆ ಅವರನ್ನು ವರಿಸಿದರು ಅಂತ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟೇ ಇಲ್ಲ ಸೋನಿಯಾ ಗಾಂಧಿ. ತಾನು ಯಾವುದೋ ಕಾಲೇಜ್ ಹೆಸರು ಹೇಳ್ತಾರೆ, ಆ ಕಾಲೇಜ್ ಅನ್ನೋದು ಇಲ್ಲವೇ ಇಲ್ಲ, ಈಕೆ ಕಾಲೇಜಿಗೆ ಹೋಗಿಲ್ಲ ಅಂತ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಸ್ಪಷ್ಟವಾಗಿ ದಾಖಲೆಗಳ ಸಹಿತ ಹೇಳ್ತಾ ಇದ್ದಾರೆ. ಇದು ಟೈಪೋ ಎರರ್ ಅಂತ ಸೋನಿಯಾ ಗಾಂಧಿ ಹೇಳಿದರು. ಇಟ್ ಈಸ್ ದಿ ಲಾಂಗೆಸ್ಟ್ ಟೈಪೋ ಎರರ್ ಅಂತ ತಮಾಷೆ ವ್ಯಂಗ್ಯ ಮಾಡ್ತಾರೆ ಸುಬ್ರಹ್ಮಣ್ಯನ್ ಸ್ವಾಮಿಯವರು. ಸೋನಿಯಾ ಗಾಂಧಿ ಭಾರತ ದೇಶಕ್ಕೆ ಮದುವೆಯಾಗಿ ಬರ್ತಾರೆ, 15 ವರ್ಷ ಭಾರತದ ಪೌರತ್ವವನ್ನು ಪಡೆಯೋದಿಲ್ಲ. ಯಾಕೆ? ಮಕ್ಕಳಾಗ್ತಾರೆ, 2 ಮಕ್ಕಳು, ಗಂಡು ಹೆಣ್ಣು ಮಕ್ಕಳಾಗ್ತಾರೆ. ತಾನು ವೋಟಿಂಗ್ ಬೇರೆ ಮಾಡ್ತಾರೆ, ಸದಸ್ಯತ್ವ ನಾಗರಿಕತ್ವ ಇಲ್ಲದೆ ಹೋದರು, ಪೌರತ್ವ ಇಲ್ಲದೆ ಹೋದರು. ಇನ್ಶೂರೆನ್ಸ್ ಏಜೆನ್ಸಿಯನ್ನು ಪಡಿತಾರೆ, ವಿದೇಶಿ ನಾಗರಿಕತೆ ಇದ್ದು. ಅದು ದೊಡ್ಡ ಗಲಾಟೆ ಆಯಿತು ಜನರಲ್ ಇನ್ಶೂರೆನ್ಸ್ ಅದ್ರ ಬಗ್ಗೆ, ಅದು ಇನ್ನೊಂದು ಸಲ ಮಾತಾಡ್ತೀನಿ. ಯಾಕೆ ಭಾರತದ ಪೌರತ್ವವನ್ನು ಪಡೆಯಲಿಲ್ಲ? ಅಷ್ಟೇ ಅಲ್ಲ, ಮದುವೆಯಾದ 2ನೇ ತಿಂಗಳಿಗೆ ನಮ್ಮ ಇಸ್ರೋ ಒಳಗಡೆ ಹೋಗ್ತಾರೆ. ಸರ್ಕಾರ ಈಕೆಗೆ ಅವಕಾಶ ಮಾಡಿಕೊಡುತ್ತೆ ಇಸ್ರೋ ಒಳಗಡೆ ಹೋಗಲಿಕ್ಕೆ. ಅತ್ಯಂತ ಕಾನ್ಫಿಡೆನ್ಷಿಯಲ್ ಆದಂಥ ವ್ಯವಸ್ಥೆ ಭಾರತ ದೇಶದಾಗ ಇಸ್ರೋ ಅನ್ನೋದು, ಯಾರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಈಕೆಗೆ ಎಲ್ಲವನ್ನೂ ತೋರಿಸ್ಕೊಡ್ಲಿಕ್ಕೆ ನಮ್ಮ ವಿಕ್ರಮ್ ಸಾರಾಭಾಯಿ ಅವ್ರನ್ನ ನೇಮಿಸಲಾಗತ್ತೆ. ಮುಂದೆ 2 ತಿಂಗಳಲ್ಲಿ ಆತನ ಸಾವಾಗತ್ತೆ. ವಿಲಕ್ಷಣ ರೀತಿಯಲ್ಲಿ, ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಆತನ ಸಾವಾಗಿಬಿಡುತ್ತೆ. ಎಂಥ ದುರಂತಕರ ಘಟನೆಗಳು ಇತಿಹಾಸದ ಪುಟಗಳಲ್ಲಿ ಅಡಗಿ ಹೋಗಿದ್ದಾವಂತೂ ಒಂದೊಂದಾಗಿ ಹೇಳ್ತಾ ಹೋದರೆ ಗಾಬರಿ ಆಗಿಬಿಡ್ತಾರೆ. ಇನ್ನೊಂದು, ಸಿಕ್ಕಿಂನಲ್ಲಿ ಒಬ್ಬ ರಾಜ ಪಾಲ್ದೇಂಗ್ ಥಾಂಡೂಪ್ ಅಂತ ಆತನ ಹೆಸರು. ಸಿಕ್ಕಿಂ ಭಾರತದ ಜೊತೆ ವಿಲೀನ ಆಗಿರೋದಿಲ್ಲ, ಈತ ಆಗೋದಿಲ್ಲ ಅಂತ ಹಠ ಮಾಡಿರ್ತಾನೆ. ಆತನಿಗೆ ಈ CIA ಇದೆಯಲ್ಲ, ಅಮೆರಿಕೆ CIA, ಒಬ್ಬ
ಹೋಪ್ ಕೋಕ್ ಅಂತ ಒಬ್ಬ ತರುಣಿಯನ್ನು ಪರಿಚಯ ಮಾಡಿಸ್ತಾರೆ ಈ ಪಾಲ್ದೆಂಗ್ ಥಾಂಡೋಪ್ಗೆ. ಈಕೆ ಜೊತೆ ವರಸ್ತಾನೆ ಈತ ಥಾಂಡೋಪ್ ಹೋಪ್ ಕೋಕ್ ಜೊತೆಗೆ. ಆಕೆ ನಿರಂತರವಾಗಿ ಹೋರಾಟ ಮಾಡ್ತಾಳೆ, ಸಿಕ್ಕಿಂನ ಭಾರತದೊಳಗಡೆ ಸಿಕ್ಕಿಂ ವಿಲೀನ ಆಗಬಾರ್ದು ಅಂತ ನಿರಂತರ ಹೋರಾಟ. ಬಂದಿರೋದು ಥಾಂಡೋಪ್ನ ಹೆಂಡತಿಯಾಗಿ ಮಹಾರಾಣಿ. ಯಾವತ್ತು ಭಾರತದಲ್ಲಿ ವಿಲೀನ ಆಗತ್ತೋ ಸಿಕ್ಕಿಮ್ಮು, ಅವತ್ತು ಈತನನ್ನು ಬಿಟ್ಟು ವಾಪಸ್ ಹೋಗ್ಬಿಡ್ತಾಳೆ. ಯಾವ ರೀತಿಯ ಷಡ್ಯಂತ್ರಗಳಿರ್ತಾವೆ. ಅವತ್ತಿನ ಕಾಲಘಟ್ಟದಲ್ಲಿ ಈ ಕಥೆ ಹೇಳಿದ್ರು ಸುಳ್ಳು, ಅವರಿಬ್ಬರು ಲವ್ ಮಾಡಿದ್ರು, ಮದುವೆ ಆಗಿದ್ರು, ಅದರಲ್ಲಿ ಏನು ತಪ್ಪಿದೆ ಅಂತಾರೆ. ಇನ್ನು ಈ ಒಬ್ಬ ಭಾಳ ಅತ್ಯಂತ ರಾಜೀವ್ ಗಾಂಧಿ ಭಾಳ ತೀರ ಹತ್ತ ಅಂತ ಒಬ್ಬ ವ್ಯಕ್ತಿ ಇದ್ದರು, ನೀವು ಹೆಸರು ಕೇಳಿರ್ತೀರಿ, ಈಗ ಆತನ ಪ್ರಸ್ತಾಪ ಆಗೋದೇ. ಕ್ಯಾಪ್ಟನ್ ಸತೀಶ್ ಶರ್ಮಾ ಅಂತ. ಈ ಕ್ಯಾಪ್ಟನ್ ಸತೀಶ್ ಶರ್ಮಾ ಇದ್ದಾನಲ್ಲ, ಈತನಿಗೆ ಪೆಟ್ರೋಲಿಯಂ ಸಚಿವಾಲಯ ಅಂದರೆ ದುಡ್ಡಿಂದದು. ಈತ ಹಿಂಗೆ ಸುಮ್ಮನೆ ಇಸ್ಪೀಟ್ ಕಾರ್ಡ್ ಥರ ಹಂಚ್ತಾ ಇದ್ದ ಪೆಟ್ರೋಲ್ ಬಂಕ್ಗಳನ್ನು. ಅವಾಗೆಲ್ಲ ಕೋಟಾಮ ಇತ್ತು ಭಾರತ ದೇಶದಲ್ಲಿ. ಅತ್ಯಂತ ಪ್ರಭಾವಿ ವ್ಯಕ್ತಿ, ಮಾತೇ ಆಡಲಿಕ್ಕೆ ಬರೋದಿಲ್ಲ, ತೀರಾ ಸರಳವಾದ ವ್ಯಕ್ತಿ, ಚಾಲೂನಲ್ಲಿ ಚಾಲು. ಆತನನ್ನು ಹಾಲೆಂಡದ ಒಬ್ಬ ತರುಣಿ ಲವ್ ಮಾಡಿ ಮದುವೆ ಆಗ್ತಾರೆ, ಡಚ್ ತರುಣಿ ಆಕೆ. ಕ್ಯಾಪ್ಟನ್ ಸತೀಶ್ ಶರ್ಮಾ ರಾಜೀವ್ ಗಾಂಧಿ ಭಾರಿ ಫ್ರೆಂಡ್ಸ್ ಎಲ್ಲ ತಿಳ್ಕೊಂಡಿರ್ತಾರೆ. ಭಾರಿ ಫ್ರೆಂಡ್ಸ್ ಅಲ್ಲ, ಸೋನಿಯಾ ಗಾಂಧಿ ಮತ್ತು ಹಾಲೆಂಡದ ಆ ತರುಣಿ ಇಬ್ಬರು ಭಾರಿ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಎಲ್ಲ ಪಾರ್ಟಿಗಳಲ್ಲಿ ಅವರಿಬ್ಬರು ಜೊತೆಯಾಗಿ ಓಡಾಡ್ತಾ ಇರ್ತಾರೆ. ಇವರಿಬ್ಬರು ಪ್ಯಾದೆ ಥರ ಹಿಂದ್ಗಡೆ ನಿಂತಿರ್ತಾರೆ. ಒಂದೊಂದಾಗಿ ಕಥೆಗಳನ್ನು ಹೇಳ್ತಾ ಹೋದರೆ ಈ ರೀತಿಯಾದಂಥ ಹನಿ ಟ್ರ್ಯಾಪ್ ಎಷ್ಟಾಗಿದ್ದಾವೆ ಅಂತ ಅದೇ ಒಂದು ಸಂಚಿಕೆ ಆಗುತ್ತೆ. ಪ್ರಶ್ನೆ ಅದಲ್ಲ. ಪ್ರಶ್ನೆ ಈಗ ಇವತ್ತು ಚರ್ಚೆ ಆಗಬೇಕಾಗಿದ್ದು ಹಿಮಂತ ಬಿಸ್ವ ಶರ್ಮಾ ಎನ್ನುವಂಥ ಒಬ್ಬ ಮುಖ್ಯಮಂತ್ರಿ, ಜವಾಬ್ದಾರಿಯುತ ವ್ಯಕ್ತಿ, ಸಾಂವಿಧಾನಿಕ ಪದವಿಯನ್ನು ಹೊಂದಿರೋ ವ್ಯಕ್ತಿ, ಒಬ್ಬ ಈ ದೇಶದ ಸಂಸತ್ತಿನ ಉಪನಾಯಕನ ಬಗ್ಗೆ ISI ಏಜೆಂಟ್ ಅಂತ ಹೇಳಿದ್ದಾರೆ. ಇದ್ರ ಕುರಿತು ತನಿಖೆ ಆಗಬೇಕಲ್ವಾ? ಅದು ನಮ್ಮ ಒತ್ತಾಸೆ. ನೋಡೋಣ ಏನಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.